ಸತ್ಯ ಮೇಧಾವಿಯವರು ಗೋಕಾಕದ ಪಾಟೀಲ್ ಮನೆತನದವರು. ಎಲ್ಲ ಸುಶಿಕ್ಷಿತ ಕುಟುಂಬ, ಅಣ್ಣಂದಿರು, ಅವರ ಅತ್ತಿಗೆಯರು ಎಲ್ಲರೂ ವೈದ್ಯಕೀಯ ವೃತ್ತಿಯಲ್ಲೇ ಇದ್ದಂಥವರು. ಅಂಥ ಸುಶಿಕ್ಷಿತ ಸುಸಂಸ್ಕೃತ ಪರಿವಾರದಲ್ಲಿ ಹುಟ್ಟಿ ಬೆಳೆದು ಸಂಗಮನಾಥ ಗುರುಗಳಿಂದ ದೀಕ್ಷೆಯನ್ನು ಪಡೆದುಕೊಂಡು BE ಅಧ್ಯಯನ ಮಾಡಿ ತಮ್ಮ ಜೀವನವನ್ನು ಅಕ್ಕಮಹಾದೇವಿ ಹಾಗೆ ಸಮಾಜ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಆಚಾರ್ಯರಾಗಿ ಅವರು ಈ ನಾಡಿನ ತುಂಬೆಲ್ಲ ಸಂಚಾರ ಮಾಡ್ತಾ ಇದ್ದಾರೆ. ರಾಜಕತ್ವ ಅಂದರೆ ಸಂಚಾರ ಮಾಡೋದು, ಒಂದೇ ಕಡೆಗೆ ನೆಲೆ ನಿಲ್ಲೋಂಗಿಲ್ಲ. ಇಲ್ಲಿ ಭಾಳ ಚಲೋ ಊಟ ಕೊಟ್ಟಾರ, ಇರಾಕ ಮೆತ್ತನ ಹಸಿ ಕೊಟ್ಟಾರ, ಎಲ್ಲ ಕೊಟ್ಟಾರ ಅಂಥೇಳಿ ಇಲ್ಲಿ ಉಳಿಯೋಂಗಿಲ್ಲ. ಇದು ಪರಿವ್ರಾಜಕತನದ ಒಂದು ಲಕ್ಷಣ. ಅಂಥ ಸುಖೋಪಭೋಗಗಳಿಗೆ ಎಳೆಸದೆ ಮನುಕುಲವೇ ನನ್ನ ಕುಟುಂಬ, ಪ್ರತಿಯೊಬ್ಬರಿಗೂ ಆ ಜ್ಞಾನದ ಹಸಿವನ್ನು ತೀರಿಸಬೇಕು ಅನ್ನುವ ಮಹಾನಿಟ್ಟಿನೊಳಗೆ ಪೂಜ್ಯ ಮಾತಾಜಿಯವರು ನಮಗೆ ಅವರಿಗೆ ಸಂಪರ್ಕ ಬಂದು ಕಳೆದ ಸುಮಾರು ಒಂದು 35-40 ವರ್ಷಗಳ ಆಚೆ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಅವರು ಬರ್ತಾನೆ ಇರ್ತಾರೆ. ಇಂದು ಇಲ್ಲಿ ಬಂದರೆ ನಾಳೆ ಮತ್ತೊಂದು ಕಡೆಗೆ ಹೋಗ್ತಾರೆ. ಅವರಿಗೆ ನಿಶ್ಚಿತವಂಥ ನೆಲೆಯನ್ನು ಅವರು ಕಂಡುಕೊಂಡಿಲ್ಲ. ಆದರೆ ನಿಜದ ನೆಲೆಯನ್ನು ಕಂಡುಕೊಳ್ಳಲಿಕ್ಕೆ, ಲೌಕಿಕದ ನೆಲೆಯಲ್ಲ, ಆತ್ಮಿಕ ನೆಲೆಯನ್ನು ಕಂಡುಕೊಳ್ಳಲಿಕ್ಕೆ ಅವರು ಧ್ಯಾನಾದಿಗಳನ್ನು ಮಾಡ್ತಾ ಎಲ್ಲರಿಗೂ ತಮ್ಮ ಹಿತೋಪದೇಶವನ್ನು ಹೇಳ್ತಾ ಶಾಲೆ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಮಕ್ಕಳಿಗೆ ಯೋಗ್ಯ ಸಂಸ್ಕಾರವನ್ನು ಕೊಡುವಂಥ ಪರಿಪಾಠವನ್ನು ಅವರು ಹಾಕಿಕೊಂಡಿದ್ದಾರೆ. ಅಂಥ ಪೂಜ್ಯ ಮಾತಾಜಿಯವರು ಇವತ್ತು ಈ ಮಹಾಮನೆಗೆ ಆಗಮಿಸಿದ್ದು ಬಹಳ ಸಂತೋಷ. ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲಾದರೆ ಅವರೊಂದು 10 ನಿಮಿಷ, ಯಾಕಂದರೆ ಈಗಾಗಲೇ ಸಮಯ 8 ಗಂಟೆ 10 ನಿಮಿಷ ಆಗಿದೆ. ನಮ್ಮದು 7:35ಕ್ಕೆ ಮುಗಿಬೇಕಾಗಿತ್ತು. ಆದರೆ ಇವತ್ತು ಒಂದು ಅರ್ಧ ಗಂಟೆ ತಡವಾಗಿ ಕ್ಷಮೆಯನ್ನು ಕೇಳಿಕೊಂಡು ಅವರು ಇಂದು 10 ನಿಮಿಷ, ನಾಳಿನ ದಿವಸ ಅವರು ಬೇಗನೆ ಪ್ರಾರಂಭ ಮಾಡಿದ್ರೆ ಎಲ್ಲ ಅವಕಾಶವನ್ನು ಅವರೇ ತೆಗೆದುಕೊಂಡು ನಮ್ಮ ಅನುಭವವನ್ನು ಹೇಳಿ ಮಾಡಬೇಕು ಅಂತ ತಿಳ್ಕೊಂಡು ಅವರಲ್ಲಿ ವಿಣ್ಣ. ಶರಣು ಶರಣು ಕೂಡ ಶರಣು ಶರಣು ಎನ್ನುತ್ತಿದ್ದೆನಯ್ಯ. ಅಚಲವಪ್ಪ ಲಿಂಗವನೊಲಿಸಿದ, ಅಚಲವಪ್ಪ ಲಿಂಗವನೊಲಿಸಿದ ಶರಣರಿಗೆ ಶರಣು, ಶರಣರಿಗೆ ಶರಣು. ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣುಗಳೊಂದಿಗೆ ಈ ದಿನದ ಸತ್ಸಂಗಕ್ಕೆ ಒಂದು ಸದಾವಕಾಶ ಮಾಡಿಕೊಟ್ಟಂತಹ ಪೂಜ್ಯ IR ಮಠಪತಿ ಗುರುಗಳು ಮತ್ತು ಬಾಡ್ಗಿ ಗುರುಗಳು, ಮಹಾಲಿಂಗ ಗುರುಗಳು, ಎಲ್ಲರೂ ಗುರುಗಳೇ ಇಲ್ಲಿ ಕೂತವರಲ್ಲ. ನನಗಂತೂ ಮಕ್ಕಳು, ಚಿಕ್ಕ ಮಕ್ಕಳು, ಮುದುಕರು, ಯುವಕರು ಎಲ್ಲ ಒಂದು ಸರಣಿ ಐತೆ ಇಲ್ಲಿ. ಸರಪಳಿ, ಒಂದು ಸಣ್ಣ ಹಾಲು ಕುಡಿಯೋ ಮಗು ಹಿಡ್ಕೊಂಡು ಅಜ್ಜಿವರೆಗೂ ಎಲ್ಲರೂ ಇದ್ದಾರೆ. ಅಂದರೆ ಅದು ಮಹಾ ಸತ್ಸಂಗ ಅಂತ. ಬರೀ ಮಕ್ಕಳದ್ದೇ ಅಂದರೆ ಅದು ಮಕ್ಕಳ ಸಭೆ ಆಗ್ತದೆ. ಹೌದು, ಈಗ ಎಲ್ಲೆಲ್ಲ ವೇದಿಕೆಗಳಲ್ಲಿ ಕಾರ್ಯಕ್ರಮ ಮಾಡ್ತಿರ್ತಾರೆ, ಅಲ್ಲಿ ಬರೀ ಮುದುಕರೇ ಇರ್ತಾರೆ. ಚಿಕ್ಕವ್ರನ್ನ ಕರ್ಕೊಂಬರ್ರಿ ಅಂತ ಬರಲ್ಲ ಅವರು ಅಂತ ಹೇಳ್ತಾರೆ. ಅದಕ್ಕೆ ಮನೆಗೆ ಸತ್ಸಂಗ ಬಂದುಬಿಟ್ರೆ, ಮಠದಲ್ಲಿ ಸತ್ಸಂಗ ಮಾಡಿದರೆ ಎಲ್ಲರೂ ಹೋಗೋಕ್ಕಾಗಲ್ಲ. ಮುದುಕರು ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತೀಯ ಹೋಗು ಅಂತ ಎಲ್ಲರೂ ಪುಷ್ ಮಾಡ್ತಾರೆ, ಅವರಷ್ಟು ಹೋಗ್ಬಿಡ್ತಾರೆ. ಆದರೆ ಮನೆಗೆ ಸತ್ಸಂಗ ಬಂದಾಗ, ಗುರು ಮನೆಗೆ ನಡೆದು ಬಂದಾಗ ಇಂಥದ್ದೊಂದು ಕ್ರಾಂತಿ ಸಂಭವಿಸೋಕ್ಕೆ ಸಾಧ್ಯ. ಅದು ಮಗು
ಅದು ಗಲಾಟೆ ಮಾಡಿದರೂ ಕೂಡ ಅದ್ರ ಮೇಲೆ ಪ್ರಭಾವ ಆಗ್ತಿರ್ತದೆ. ಮಕ್ಕಳು ಓಡಾಡಬೇಕು, ಗಲಾಟೆ ಮಾಡಬೇಕು, ಕೂಗಾಡಬೇಕು. ಅವರು ಸುಮ್ಮನೆ ಕೂತ್ರೆ ಚೆಂದ ಅಲ್ಲ ಅದು. ಅವರು ಓಡಾಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ರೆ ಅದು ಮಕ್ಕಳು ಅಂತಾರೆ. ಹೌದು, ಅವರು ಹಂಗೆ ಗಲಾಟೆ ಮಾಡ್ಕೊಂಡೇ ಎಲ್ಲ ಕೇಳಿಸ್ಕೊಂತಿರ್ತಾರೆ. ಸೂಕ್ಷ್ಮ, ಅವರಿಗೆ ದೇವರು ಸೂಕ್ಷ್ಮ ಬುದ್ಧಿಯನ್ನು ಕೊಟ್ಟಿರ್ತಾನೆ. ಅದೇ ಬುದ್ಧಿನೇ ಕೊನೆತನ ಉಳಿತತೆ. ಆ್ಯಕ್ಚುಲಿ ನಾವು ಬರುವಾಗ ಏನು ತಗೊಂಬಂದಿರ್ತೀವಿ, ಹುಟ್ಟುವಾಗ ಅದೇ ಬುದ್ಧಿನೇ ಕೊನೆತನ ಇರ್ತತೆ. ಆದರೆ ಮಗು ಇದ್ದಾಗ ಇರೋ ಸೂಕ್ಷ್ಮತೆ ನಾವು ದೊಡ್ಡವರಾದಂಗೆಲ್ಲ ಅದು ಸ್ಥೂಲಕ್ಕೆ ಬಂದುಬಿಡ್ತೈತೆ. ಹೆಂಗೆ ಇಂದ್ರಿಯಗಳು ಹೊರಮುಖ ಆಗಿಬಿಡ್ತಾವಲ್ಲ, ಆಗ ಬುದ್ಧಿ ಏನಾಗ್ತದೆ, ಹೊರಗಿನ ವಸ್ತು ವೈವಿಧ್ಯಗಳಿಂದ ಗುರುತಿಸ್ಕೊಂಡು ಅದ್ರ ಕಡೆಗೆ ಆಸಕ್ತಿ. ಈಗ ಮಗು ಹಾಗಲ್ಲ, ಅದಕ್ಕೆ ಮಗು ಹೊಟ್ಟೆನಲ್ಲಿರುವಾಗೂ ಕೇಳಿಸ್ಕೊಳ್ತೈತೆ ಅಂತ ಹೇಳ್ತಾರೆ. ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತೈತೆ, ನಮ್ಮ ಭಾವನೆಗಳನ್ನು ಅದು ಗ್ರಹಿಸ್ತತೆ. ಹಾಗೆ ತೊಟ್ಲಲ್ಲಿರೋ ಮಗು ಕೂಡ ಅದು ಗುರು. ಸಾಕ್ರೆಟಿಸ್ ಹೇಳ್ತಾರೆ, ಹುಟ್ಟುವ ಪ್ರತಿ ಮಗು ಕೂಡ ಮನೆಗೆ ಗುರುವಾಗಿ ಬರುತ್ತದೆ. ಅದರ ಚಲನವಲನಗಳ ಮೂಲಕ ಅದು ನಮ್ಮನ್ನೇ ಓದ್ತಿರ್ತತೆ. ಅದು ನಾವು ಆಮೇಲೆ ಶಾಲೆಗೆ ಹೆಸರು ಹಚ್ಚಿದ್ಮೇಲೆ ನಾವು ಕೊಟ್ಟಿರೋ ಪುಸ್ತಕ ಓದಬೇಕು, ಎಷ್ಟೊಂದು ಕಷ್ಟಪಡುತ್ತೆ. ಆದರೆ ಇವಾಗ ಹುಟ್ಟಿದ ಮಗು ಅದು ತನ್ನ ಚಲನವಲನಗಳ ಮೂಲಕ ನಮ್ಮನ್ನೇ ಓದ್ತಿರ್ತದೆ. ನಾವು ಶಾಂತವಾಗಿದ್ದರೆ ಅದು ಹಸನ್ಮುಖಿಯಾಗಿ ಇರ್ತದೆ. ನಾವು ಚಿಂತೆ ಮಾಡ್ತಾಯಿದ್ರೆ ಅದು ಕಿರಿಕಿರಿ ಮಾಡ್ತಾ ಇರ್ತದೆ. ಹೌದಾ? ನಮ್ಮನ್ನೇ ಓದುತ್ತದೆ ಅದು. ಆದರೆ ನಾವೇನು ಮಾಡ್ತೀವಿ, ಮಗು ಕಿರಿಕಿರಿ ಮಾಡ್ತತೆ ಅಂತೀವಿ. ಆದರೆ ನಾವು ಚಿಂತೆ ಮಾಡ್ತಿದ್ದೀವಿ ಅಂತ ನಮಗೆ ಬುದ್ಧಿ ಹೇಳ್ಕೊಳ್ಳಲ್ಲ ನಾವು. ಮಗು ಕಿರಿಕಿರಿ ಮಾಡ್ತತ್ರಿ, ಮಗು ಅಳ್ತತ್ರಿ, ಮಗು ಹಠ ಮಾಡ್ತತ್ರಿ, ಮಗು ಏನು ಊಟ ಮಾಡೋಂಗಿಲ್ಲ, ಮಗು ಬರೀ ಕುರ್ಕುರೆ ತಿಂತ ಹಿಂಗೆ ಹೇಳ್ತೀವಿ. ಆದರೆ ಆ್ಯಕ್ಚುಲಿ ನಾವು ಕುರ್ಕುರೆ ತಿಂತಿರ್ತೀವಿ, ನಾವು ಹಠಮಾರಿ ಇರ್ತೀವಿ, ನಾವು ಚಿಂತೆ ಮಾಡ್ತಿರ್ತೀವಿ, ನಾವು ಒಳಗಡೆ ದುಃಖ ಮಾಡ್ಕೊಂಡಿರ್ತೀವಿ. ಅದರ ಪ್ರತಿಫಲನ ಅದು ಬರೀ ಕನ್ನಡಿ. ನಮ್ಮದೇ ಮುಖ ಆ ಮಗು ಅನ್ನುವಂತಹ ಆ ಕನ್ನಡಿಯಲ್ಲಿ ನಮ್ಮದೇ ಮುಖ ಕಾಣಿಸುತ್ತಿರುತ್ತದೆ. ನಾವು ಕನ್ನಡಿಯಲ್ಲಿರೋ ಮುಖಕ್ಕೆ ಮೇಕಪ್ ಮಾಡ್ತೀವೋ, ನಮಗೆ ಮೇಕಪ್ ಮಾಡ್ಕೊಳ್ತೀವೋ? ನಾವು ಕನ್ನಡಿ ಒಳಗಿನ ಮುಖಕ್ಕೆ ಮೇಕಪ್ ಮಾಡೋದು. ಮಕ್ಕಳನ್ನ ತಿದ್ದೋದಂದ್ರೆ ಏನು? ಕನ್ನಡಿ ಒಳಗಿನ ಮುಖಕ್ಕೆ ಮೇಕಪ್ ಮಾಡ್ದಂಗೆ. ಈಗ ನನ್ನ ಕೈಗೆ ಪೆಟ್ಟಾಗುತ್ತೆ, ಕನ್ನಡಿ ಒಳಗಿನ ಕೈಗೆ ಪ್ಲಾಸ್ಟರ್ ಮಾಡೋದೇನು? ಏನಾದ್ರು ಪ್ರಯೋಜನ ಆಗ್ತೈತಾ? ಕನ್ನಡಿಗೆ ಹತ್ತತ್ತೆ, ಮತ್ತಷ್ಟೇ ಕನ್ನಡಿ ಕಾಣ್ದಂಗೆ ಆಗ್ಬಿಡ್ತದೆ. ಹೌದಾ? ಅಷ್ಟೇ, ಏನೂ ಆಗೋದಿಲ್ಲ, ಅದರಿಂದ ಏನೂ ಲಾಭ ಇಲ್ಲ. ನಾವು ನಮ್ಮ ಕಡೆಗೆ ನೋಡಿಕೊಂಡು ನಮ್ಮ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ರಿ ಅಂತ ಹೇಳೋದಕ್ಕೆ ದೇವರು ಮಗುವಿನ ರೂಪದಲ್ಲಿ ಗುರುವಾಗಿ ನಮ್ಮ ಮನೆಗೆ ಬಂದಿರುತ್ತಾನೆ. ಪಾಪ ಅವನಿಗೆ ಬರೋಕ್ಕೆ ದಾರಿ ಏನು? ಮತ್ತು ಇಡೀ ಸೃಷ್ಟಿಗೆ ದೇವರು ಎಲ್ಲ ಮಾಡಿಬಿಟ್ಟು ಮರೆಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೇನು ಕುರ್ಚಿ ಇಲ್ಲ, ಆಫೀಸ್ ಇಲ್ಲ. ನಾವು ದೇವಸ್ಥಾನ ಅಂತ ಕಟ್ತೀವಿ, ಜಗಲಿ ಅಂತ ಮಾಡ್ತೀವಿ, ಅಲ್ಲೇನು ಕೂತ್ಕೊಳ್ಳಲ್ಲ ಅವನು. ದೇವಸ್ಥಾನದಲ್ಲೂ ಕೂತ್ಕೊಳ್ಳೋಕೆ ಹೋಗಲ್ಲ, ಅವು ಜಗಲಿ ಮೇಲೂ ಕೂತ್ಕೊಳ್ಳೋಕೆ ಹೋಗಲ್ಲ. ಆದರೆ ನಾವು ಹಂಗೆ ಅಂದ್ಕೊಳ್ತೀವಿ, ಅಷ್ಟೇ ಮಾಡ್ತೀವಿ ಅಂದ್ಕೊಳ್ತೀವಿ. ಆದರೆ ಈಗ ಅಮ್ಮನಿಗೆ ಒಂದು ಚೇರ್ ಇರುತ್ತೇನು ಮನೆಯಲ್ಲಿ? ಅಪ್ಪನಿಗೊಂದು ಚೇರು, ಅಮ್ಮನಿಗೊಂದು ಚೇರು ಅಂತಿರ್ತದ. ಇದು ಅಮ್ಮನೇ ಕೂತ್ಕೋಬೇಕು, ಯಾರೂ ಕೊಡಂಗಿಲ್ಲ ಅಲ್ಲಿ. ಇದು ಅಪ್ಪನೇ ಇಲ್ಲ, ಅಮ್ಮ ಅಪ್ಪನೇ ಮನೆ ನಡೆಸ್ತಿದ್ರು ಕೂಡ ಅವ್ರಿಗೆ ಅಂತ ಏನೂ ಇರೋದಿಲ್ಲ. ಹೌದಾ? ಏನೂ ಇಲ್ಲದೆ ಇರೋದೇ ಅದು ದೊಡ್ಡಸ್ತಿಕೆ. ಯಾರು ಯಜಮಾನರು ಕುರ್ಚಿ ಹಾಕ್ಕೊಂಡು ದೊಡ್ಡದಾಗಿ ಸಿಂಹಾಸನ ಮಾಡಿಕೊಂಡು ಅರ್ಭಟದ ಕೋಲು ಹಿಡ್ಕೊಂಡು ಎಲ್ಲರನ್ನೂ ಹೆದರಿಸ್ಕೊಂಡು ದಪ 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 ಅಂತ ಕಾಲು ಬೀಳಬೇಕು ಅಲ್ವಾ? ಅಲ್ಲಿದ್ದಾರೆ ಅಂದರೆ ಇಲ್ಲಿ ಗಡಗಡ ನಡಗಬೇಕು. ಅದು ಅಲ್ಲ. ಸಹಜ ಮಕ್ಕಳೊಂದಿಗೆ ಮಕ್ಕಳಾಗಿ, ಮುದುಕರೊಂದಿಗೆ ಮುದುಕರಾಗಿ, ಹಾಗೆ ಬೆರೆತು ಒಂದಾಗಿ, ನಾನು ಯಾರು ಅಂತ ಆ ಕಲ್ಪನೆಯೇ ಅವರಿಗೂ ಬರಲ್ಲ, ಇನ್ನೊಬ್ಬರಿಗೂ ಬರಲ್ಲ. ಆ ರೀತಿಯಲ್ಲಿ ಹಾಸು ಹೊಕ್ಕಾಗಿ ಎಲ್ಲಿ ತಂದೆ ತಾಯಿ ಇರ್ತಾರೋ ಅಲ್ಲಿ ಆ ಮನೆ ಸುಂದರವಾಗಿ ಒಂದು ಪುಷ್ಪದ ಥರ ಅರಳಿ ಘಮಘಮಿಸ್ತಾ ಇರ್ತತೆ.
ನನಗೆ ಭಾಳ ಖುಷಿ ಆಯಿತು. ಇನ್ನೂ ಬೆಳಕಲ್ಲಿ ಇನ್ನೂ ಚೆನ್ನಾಗಿ ಕಾಣ್ಬೋದು ಸೂರ್ಯನ ಬಿಸಿಲಲ್ಲಿ. ಕಾರಲ್ಲಿ ನಮ್ಮ ಮಹಾಲಿಂಗ ಅವರು ಕರ್ಕೊಂಡು ಬರಬೇಕಾದ್ರೆ ಅದು ನಾನು ಎಲ್ಲಿ ಬರ್ತಾಯಿದ್ದೀನಿ, ಇದು ಹಳ್ಳಿ ಮನೆನಾ ಅಥವಾ ಏನೋ ಗೊತ್ತಾಗಲಿಲ್ಲ ನನಗೆ. ಎಲ್ಲಿ ಲಾಲ್ಬಾಗಲ್ಲಿ ಬಂದಂಗೆ ಅನ್ನಿಸ್ತು. ಅಷ್ಟು ಹೂವು, ಅಷ್ಟು ಸುಂದರ. ಹಳ್ಳಿನಲ್ಲಿ ತೋಟದ ಮನೆಯಲ್ಲಿ ಏನೋ ಒಂದಿಷ್ಟು ಗಿಡ ಹಾಕಿರ್ತಾರೆ, ಆದರೆ ಇಷ್ಟು ಸಿಸ್ಟಮೆಟಿಕ್ ಆಗಿ ಅದನ್ನು ಕಟ್ ಮಾಡಿ ಅಷ್ಟು ಸಾಲಾಗಿ ಅಚ್ಚುಕಟ್ಟಾಗಿ ಎಲ್ಲ ದಟ್ಟವಾಗಿ ಎಲ್ಲ ರೀತಿಯ ಹೂಗಳು, ಹಣ್ಣುಗಳು, ಮರಗಳು ಅಷ್ಟು ಚೆಂದ ಅಲ್ಲಿಂದ ವೆಲ್ಕಮ್ ಮಾಡ್ತಾನೆ ಬಂತದು. ಮತ್ತು ಒಂದು ಹೂವಿನ ಅವಶ್ಯಕತೆ ಇಲ್ಲ. ಯಾವಾಗ ಹೂವಿನ ಅವಶ್ಯಕತೆ ಇದೆ? ಈ ಥರ ಇಲ್ಲದಾಗ, ದಾರಿಯುದ್ದಕ್ಕೂ ಹೂವಿನ ಮರಗಳೇ ಇದ್ದಾಗ ಮತ್ತೆ ಒಂದು ಹೂವನ್ನು ನೀನು ತಂದು ಅಲ್ಲಿ ಶೃಂಗಾರ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹೌದಾ? ಅಂದರೆ ಕಾಮಧೇನುವಿನ ಜೊತೆಗಿದ್ದಾಗ ಮತ್ತೆ ಹಸುಕರು ಹುಡ್ಕೊಂಡು ಹೋಗಬೇಕಾಗಿಲ್ಲ ಅಂತ. ಹಾಗೆ ನಮ್ಮ ಇಡೀ ಮನೆಯೇ ಸತ್ಸಂಗವಾದಾಗ ಮತ್ತೆ ದೇವಸ್ಥಾನ, ಮಠಗಳು, ತೀರ್ಥ ಯಾತ್ರೆಗಳು, ಕ್ಷೇತ್ರಗಳು ಅಂತ ಹೋಗಬೇಕಾಗಿಲ್ಲ. ಆ ದೇವರುಗಳೇ ನಿಮ್ಮ ಮನೆಗೆ ಬರ್ತಾರೆ, ಗುರುಗಳೇ ಮನೆಗೆ ಬರ್ತಾರೆ. ಅದೇ ನಿಯಮ ಇರೋದು. ಆ್ಯಕ್ಚುಲಿ ನಮ್ಮ ಶರಣ ತತ್ವ ಅಂದರೆ ಆಮಂತ್ರಣ ಮಾಡಿ ಗುರುಲಿಂಗ ಜಂಗಮಕ್ಕೆ ನಮ್ಮ ಮನೆಗೆ ಬನ್ನಿರಿ, ಇವತ್ತು ಕಾರ್ಯಕ್ರಮ ಐತೆ ಹಂಗೆ ಹೇಳೋದಲ್ಲಂತೆ. ಒಂದು ಆ ಪ್ರಸಂಗ ನಡೀತಾ ಇರಬೇಕು, ಆವಾಗ ಅಕಸ್ಮಾತ್ತಾಗಿ ಅಲ್ಲಿ ಅತಿಥಿಯಾಗಿ ಜಂಗಮ ಬರಬೇಕು. ಅಂದರೆ ಆ ಸೂಕ್ಷ್ಮ ಸಂವೇದನೆ ಇಡೀ ಸೃಷ್ಟಿನಲ್ಲಿ ಹೆಂಗೆ ವಸಂತ ಆಗಮನ ಆಯಿತು ಅಂದರೆ ಕೋಗಿಲೆ ಬಂದುಬಿಡುತ್ತೆ ನೋಡ್ರಿ, ಎಲ್ಲ ಅಡಿಕೊಂಡಿರ್ತತೋ ಕೂಗಕ್ಕೆ ಶುರು ಮಾಡತ್ತೆ ನೋಡ್ರಿ. ಹಾಗೆ ನಮ್ಮಲ್ಲಿ ಒಂದು ಪರಿಪಾಕತೆ ಇದ್ದಾಗ ಅಲ್ಲಿ ತನ್ನಷ್ಟಕ್ಕೆ ತಾನೇ ಜಂಗಮ ನಡೆದು ಬರುವಂತಹ ಒಂದು ವ್ಯವಸ್ಥೆ. ನೀವೆಲ್ಲ ಕಸ ಗುಡಿಸಿ ಕಿಟಕಿ ಬಾಗಿಲು ತೆರೆದ್ರೆ ಗಾಳಿ ತಂತಾನೇ ಬರುತ್ತಲ್ವ? ಅದಕ್ಕೆ ಆಮಂತ್ರಣ ಕೊಡ್ತೀರೇನು? ಏ ಗಾಳಿ ಮಹಾರಾಜ ನೀನು ಬಾರಪ್ಪ ಅಂತ ಏನಾದ್ರು ಪತ್ರ ಹಾಕ್ತಿರೋ, ಏನು ಮೊಬೈಲಲ್ಲಿ ವಾಟ್ಸಪ್ ಮೆಸೇಜ್ ಕಳಿಸ್ತಿರೋ, ಏನು ಮಾಡ್ತೀರಿ? ಏನಿಲ್ಲ, ಎಲ್ಲ ಕಸ ಗುಡಿಸೋದು, ಮನೆಯಲ್ಲಿರೋ ಅನಾವಶ್ಯಕವಾದ ಸಾಮಾನುಗಳನ್ನು ತೆಗಿಯೋದು, ಧೂಳು ಜಾಡಿಸೋದು, ಕಸ ಗುಡಿಸೋದು, ಕಿಟಕಿ ಬಾಗಿಲ ತೆರೆದು ಬಿಟ್ಟರೆ ಮುಗೀತು. ಗಾಳಿನೂ ಬರ್ತೈತೆ, ಸೂರ್ಯಕಿರಣಗಳು ಬರ್ತವೆ. ನೀವು ಎಷ್ಟು ಲಕ್ಷ ದೂರ ಇದ್ದಾನೆ, ಅವನು ಕಿಲೋಮೀಟ್ರ್ ದೂರ ಇದ್ದಾನೆ ಅಲ್ವಾ, ಅಲ್ಲಿಂದ ಬರ್ತಾನೆ ಸೂರ್ಯ. ಅಂದರೆ ಹಾಗೆ ಈ ಸೂರ್ಯ ಚಂದ್ರರಿಗಿಂತಲೂ ಗಾಳಿ ಬೆಳಕುಗಳಿಗಿಂತಲೂ ಇನ್ನೂ ಸೂಕ್ಷ್ಮ ತತ್ವ ಗುರು ಲಿಂಗ ಜಂಗಮ ಅನ್ನೋದು. ಇನ್ನೂ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವಗಳು. ನಮಗೆ ಗಾಳಿ, ನೀರು, ಬೆಳಕು ನಮಗೆ ಅನಿವಾರ್ಯ ಮತ್ತು ಅವಶ್ಯಕತೆ ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕಿಂತಲೂ ಹೆಚ್ಚು ಅತ್ಯವಶ್ಯಕವಾದದ್ದು ನಮಗೆ ಗುರುಲಿಂಗ ಜಂಗಮ, ಸತ್ಸಂಗ, ಒಳ್ಳೆಯ ಆಚಾರ ವಿಚಾರಗಳು, ಚಿಂತನೆ. ನಮಗೆ ಒಂದು ರೊಟ್ಟಿಗೆ ಕಡಿಮೆ ತಿಂದರೂ ಪರವಾಗಿಲ್ಲ ಮಕ್ಕಳು, ಆದರೆ ಒಂದು ವಚನ ಕಡಿಮೆ ಹೇಳಬಾರ್ದು. ಹೌದಾ? ಒಂದು ವಚನ ಜಾಸ್ತಿ ಹೇಳಬೇಕು, ಆದರೆ ಕಡಿಮೆ ಹೇಳಬಾರ್ದು. ಒಂದು ತುತ್ತು ಕಡಿಮೆ ತಿಂದರೆ ಚಿಂತೆ ಮಾಡಬೇಡಿ, ಯಾಕಂದರೆ ಎಷ್ಟು ನಾವು ಹೊಟ್ಟೆಗೆ ಕಡಿಮೆ ಕೊಡ್ತೀವೋ ಅಷ್ಟು ತಲೆ ಚೆನ್ನಾಗಿ ಬೆಳೀತದೆ. ನೀವು ಒಂದು ತುತ್ತು ಹೆಚ್ಚು ಕೊಟ್ಟರೆ ತಲೆ ಮೊಬ್ಬಾಗ್ಬಿಡ್ತದೆ, ಬುದ್ಧಿ ಬೆಳೆಯೋದಿಲ್ಲ, ಬುದ್ಧಿ ಸೂಕ್ಷ್ಮ ಆಗೋದಿಲ್ಲ. ಅದು ತೂಕಡಿಕೆ, ನಿದ್ರೆ, ಆಲಸ್ಯ, ಪ್ರಮಾದ, ಈ ರೀತಿಯಲ್ಲಿ ಅದೆಲ್ಲ ಮಲ. ಇದೆಲ್ಲ ಮಲ. ಎಲ್ಲಿ ಬೇಕಲ್ಲ ನಿದ್ದೆ ಮಾಡೋದು, ಎಲ್ಲಿ ಬೇಕಲ್ಲ ತೂಕಡಿಸೋದು, ಎಲ್ಲಿ ಬೇಕಾದಲ್ಲ ಇಸಿ ಮಾಡ್ದಂಗೆ. ಹೌದಾ? ಅದಕ್ಕೊಂದು ಪದ್ಧತಿ, ಇಷ್ಟೊತ್ತಿನಲ್ಲಿ ಮಲ್ಕೋಬೇಕು, ಹೀಗೆ ಅಲ್ವಾ? ಅದು ಬಿಟ್ಟು ಯಾವಾಗ ಬೇಕಾದಂಗೆ ನಾನು ಆರಾಮಾಗಿ ಹರಟೆ ಹೊಡಿತಾ ಕೂತ್ಕೊತೀನಿ, ಸೋಮಾರಿತನ ಮಾಡ್ತೀನಿ, ತೂಕಡಿಕೆ ಮಾಡ್ಕೊತೀನಿ, ನಿದ್ದೆ ಅಲ್ಲ. ಅದೆಲ್ಲ ಏನಕ್ಕಾಗುತ್ತೆ ಅಂದರೆ ಒಂದು ತುತ್ತು ಹೆಚ್ಚು ಊಟ ಮಾಡೋದ್ರಿಂದ ಹಂಗಾಗ್ತದೆ. ಅರ್ಧ ಹೊಟ್ಟೆ ಊಟ ಮಾಡಿಸ್ಬೇಕು. ಅವರೇ ನಿಜವಾದ ತಂದೆ ತಾಯಿಯರು, ನಿಜವಾದ ಪ್ರೀತಿ. ಇಲ್ಲ ಅಂದರೆ ತಾಯಿಯೇ ರಾಕ್ಷಸಿ. ಬೇಕಂದದ್ದನ್ನೆಲ್ಲ ಕೊಡ್ತಾ ಹೋದರೆ ಅವರೇ ರಾಕ್ಷಸರು. ಅವಶ್ಯಕತೆ ಏನಿದೆ ಅದನ್ನು ಮಾತ್ರ ಕೊಟ್ಟರೆ ಅವರೇ ದೇವತೆಗಳು. ಮಾತೃದೇವೋಭವ, ಪಿತೃದೇವೋಭವ. ಮತ್ತು ಅತಿಥಿಗಳು ಕೂಡ ಮನೆಗೆ ಬಂದವರು ಚಾಕ್ಲೇಟ್ ತಗೊಂಬರೋದು,
ಆಮೇಲೆ ಮಕ್ಕಳು ಮುದ್ದು ಮಾಡು, ಅದು ತುಂಬ ಕೆಟ್ಟ. ಅತಿಥಿ ದೇವೋಭವ. ಅವರು ಹಣ್ಣು ತಗೊಂಬರ್ಬೇಕು. ಒಂದು ಸತಿ ಚಾಕ್ಲೇಟ್ ತಗೊಂಬಂದರೆ ಅತಿಥಿಗಳಿಗೆ ಹೇಳಬೇಕು, ಇದೊಂದು ಸತಿ ತಗೊಂಬಂದಿದ್ದೀರಾ, ನೆಕ್ಸ್ಟ್ ಟೈಮ್ ಹಣ್ಣು ತಗೊಂಬರ್ಬೇಕು ಅಂತ ಮಕ್ಕಳು ಹೇಳಬೇಕು. ಹೌದಾ? ದೇವ್ರಿಗೆ ಚಾಕ್ಲೇಟ್ ತೊಗೊಂಡು ಹೋಗ್ತಾರಾ? ಮಣ್ಣಿನಲ್ಲಿ ಮಕ್ಕಳು ಅಂದರೆ ದೇವರು ಅಲ್ವಾ? ದೇವರಿಗೆ ಹಣ್ಣು ಕಾಯಿ ಅಲ್ವೇನಪ್ಪ, ನೈಸರ್ಗಿಕವಾದ ಪಡಿ ಪದಾರ್ಥಗಳು. ಡ್ರೈ ಫ್ರೂಟ್ಸ್ ತೊಗೊಂಬರಲಿ. ಹೌದಾ? ಚಾಕ್ಲೇಟ್ ಕಾಸ್ಟ್ಲಿನೇ ಡ್ರೈ ಫ್ರೂಟ್ಸ್ ತೊಗೊಂಬರಲಿ, ಬಾದಾಮ್ ತೊಗೊಂಬರಲಿ, ಗೋಡಂಬಿ ತೊಗೊಂಬರಲಿ, ಏನು ಬೇಡ, ಒಂದಿಷ್ಟು ಒಣ ದ್ರಾಕ್ಷಿ ತೊಗೊಂಬರಲಿ. ಹೌದಾ? ಮನೆಗೆ ಎಲ್ಲರಿಗೂ ಆಗ್ಬಿಡುತ್ತೆ. ಅದಕ್ಕೆ ಅತಿಥಿ ದೇವೋಭವ. ಅತಿಥಿಗಳು ಕೂಡ ಮಕ್ಕಳನ್ನ ಸುಮ್ಮನೆ ಮುದ್ದು ಮಾಡೋದು, ಸುಮ್ಮನೆ ಅವ್ರಿಗೆ ಅದಿಷ್ಟ ಇದಿಷ್ಟ, ಅವ್ರು ಬೇಡ್ತಾರೆ ಅಂತ ಹೇಳಿ ಅವ್ರನ್ನ ಪುಸ್ಲೈಸೋದು. ಎಷ್ಟೋ ಕಡೆಗೆ ಮನೆಯಲ್ಲಿ ಅಮ್ಮ ಅಪ್ಪ ಚೆನ್ನಾಗಿರ್ತಾರೆ, ಮನೆಗೆ ಬರೋ ಹೋಗೋರು ಚೆನ್ನಾಗಿರಲ್ಲ, ಅವರು ಚಟ ಕಲಿಸ್ತಿರ್ತಾರೆ. ಹೌದಾ? ಅವರಿಂದಾಗಿ ಮಕ್ಕಳು ದಾರಿ ತಪ್ಪಿರ್ತಾರೆ. ಅದಕ್ಕೆ ಮಕ್ಕಳು, ನೀವು ಗುರುಗಳು, ನೀವು ದೇವರು, ನೀವು ಹೇಳಬೇಕು. ಅಮ್ಮ ಅಪ್ಪ ಏನಾದರೂ ತಪ್ಪು ಮಾಡಿದರೆ ನೀವು ಅವರಿಗೆ ಬುದ್ಧಿ ಹೇಳಬೇಕು. ಅತಿಥಿಗಳು ತಪ್ಪು ಮಾಡಿದರೆ ನೀವು ಬುದ್ಧಿ ಹೇಳಬೇಕು. ಅಮ್ಮ ಇದಲ್ಲ, ನನಗೆ ಚಾಕ್ಲೇಟ್ ಬೇಡ, ನನ್ನ ಬಾಳೆಹಣ್ಣು ಕೊಡು, ನನಗೆ ಬಿಸ್ಕಿಟ್ ಬೇಡ, ತಾಲಿಪಟ್ಟಿ ಮಾಡಿಕೊಡು. ಹೌದು? ಹಾಂ, ಮಕ್ಕಳು ನೀವೇ ಹೇಳೋಕ್ಕೆ ಶುರು ಮಾಡಿಬಿಡಿ. ಅತಿಥಿಗಳು ಯಾರು ಚಾಕ್ಲೇಟ್ ಬೇಡ, ನೆಕ್ಸ್ಟ್ ಟೈಮಿಂದ ಹಣ್ಣು ತಗೊಂಡು ಬನ್ನಿ. ಹಾಂ, ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ. ಗುರುಗಳಾಗಿ ಹೀಗೆ ಈಗ ಆಯರ್ ಮಠಪತಿ ಗುರುಗಳು ಆಗಿ ಬಂದಿದ್ದಾರಲ್ವಾ ಮನೆಗೆ, ಅವರು ತಪ್ಪು ಮಾಡಿದರೂ ಹೇಳಬೇಕು ನೀವು. ಮಕ್ಕಳಿಗೆ ಸರ್ವಾಧಿಕಾರ. ಹೌದಾ? ಅವರು ಸಾರ್ವಭೌಮರು. ಮತ್ತು ಮಕ್ಕಳು ಹೇಳಿದರೆ ಯಾರಿಗಾರು ಬೇಸರ ಆಗ್ತದಾ? ಅದೇ ಯಜಮಾನರು ದೊಡ್ಡವ್ರು ಹೇಳ್ಬಿಟ್ರೆ ಎಷ್ಟು ದುಃಖ ಆಗ್ತದೆ, ಅಪಮಾನ ಆಗ್ತದೆ. ತೊದಲು ಮಾತಾಡೋ ಮಗು ಅದು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ಮಾತಿಂದ ಹೇಳಬೇಕಾಗಿಲ್ಲ, ಬರೀ ಒಂದು ದೃಷ್ಟಿ, ಒಂದು ಸಪ್ಪೆ ಮುಖ, ಒಂದು ಚಲನವಲನದಿಂದಲೇ ಅದು ಎಷ್ಟೊಂದು ವಿಷಯಗಳನ್ನು ನಮಗೆ ಹೇಳ್ತಾ ಇರುತ್ತೆ ಮಗು. ಆದರೆ ಅದನ್ನು ತಿಳಿದುಕೊಳ್ಳುವ ಮಗುವಿನ ಅವ್ಯಕ್ತ ಭಾಷೆಯನ್ನು, ಅಂದರೆ ಇನ್ನೂ ಪ್ರಕಟ ಆಗಿರೋದಿಲ್ಲ, ಅದರಲ್ಲಿ ಭಾಷೆ ಪ್ರಕಟ ಆಗಿರೋದಿಲ್ಲ, ಆದರೆ ಹೃದಯದಲ್ಲಿ ತುಂಬಾ ಸಂವಹನ ಶಕ್ತಿ ಇರ್ತತೆ. ಅದು ಮಿಡಿತತೆ, ನಮ್ಮ ದುಃಖಗಳಿಗೆ ಮಿಡಿತತೆ ಮಗು, ನಮ್ಮ ಸುಖಕ್ಕೆ ಮಿಡಿತತೆ, ಆಗು ಹೋಗುಗಳಿಗೆ ಮಿಡಿತತೆ. ಅಂತಹ ಒಂದು ಕೋಮಲ ಹೃದಯವನ್ನು ಹೊಂದಿರ್ತತೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ನಾವು ನೋಡಿ, ಮಗು 4 ಗಂಟೆಗೆಲ್ಲ ಬೆಳಗ್ಗೆ ಎದ್ದು ತೊಟ್ಲಲ್ಲಿ ಆಟ ಆಡ್ತಿತ್ತು. ಹೌದಾ? ಅಮ್ಮ ಅಪ್ಪ ಇಷ್ಟು ಬೇಗ ಏನು ಮಾಡ್ತೀಯ ಮಲ್ಕೊಂಡು ಅಂತ ಅದಕ್ಕೆ ಬಡ್ದು ಮಲಗಿಸಿ, ಯಾಕೆಂದರೆ ಇವ್ರು ಮಲ್ಕೋಬೇಕಲ್ಲ, ಇವ್ರು ಹೇಳಲಿ ಅಂತ ಅದು ಎದ್ದಿರ್ತತೆ, ಇವ್ರನ್ನ ಎಬ್ಸೋಕ್ಕೆ ಅಂತ. ಹೇಳ್ರಿ, 4 ಗಂಟೆಗೆ ಹೇಳ್ಬೇಕು, 3 ಗಂಟೆಗೆ ಹೇಳ್ಬೇಕು, ಕೆಟ್ಟ ಕನಸು ಬೀಳ್ತತೆ ಅಂತ ಇಂಥ ಕನಸು ಕಾಣಬೇಡ್ರಿ, ಹೇಳ್ರಿ, ಲಿಂಗ ಪೂಜೆ ಮಾಡ್ಕೊಳ್ರಿ. ಅಂದರೆ ಆತ್ಮದ ಒಂದು ವಲಯದಲ್ಲಿ ನೀವು ಜಾಗೃತರಾಗ್ರಿ. ಆತ್ಮದ ವಲಯದಲ್ಲಿ ಜಾಗೃತ ಆದರೆ ಇಡೀ ದೇಹ ಮನಸ್ಸಿನಲ್ಲೆಲ್ಲ ಬೆಳಕು ತುಂಬ್ಕೊಂಡಂಗೆ. ಬೆಳಕು ತುಂಬ್ಕೊಂತು ಅಂದರೆ ಅಲ್ಲಿ ತಪ್ಪುಗಳಾಗೋದು ಕಡಿಮೆ, ಅಥವಾ ತಪ್ಪು ಮಾಡಿದರೆ ನಮಗೆ ಗೊತ್ತಾಗುತ್ತೆ. ಅದೇ ಕತ್ಲಿದ್ರೆ ಏನಾಗ್ತದೆ, ತಪ್ಪು ಮಾಡೋದು ಗೊತ್ತಾಗಲ್ಲ, ಮತ್ತು ತಪ್ಪುಗಳು ಸಂಭವಿಸೋದು ಸಾಧ್ಯತೆ ಹೆಚ್ಚಿರ್ತತೆ. ಅದಕ್ಕೆ ಎದ್ದ ತಕ್ಷಣ ಆತ್ಮನ ವಲಯವನ್ನು ಪ್ರವೇಶ ಮಾಡು. ಅಂದರೆ ನಮ್ಮೊಳಗೆ ದೀಪವನ್ನು ಹೊತ್ತಿಸಿಕೊಳ್ಳುವುದು. ಮನೆ ಹೆಂಗೆ ದೀಪ ಹೊತ್ತಿಸ್ತೀವಲ್ಲ, ಒಳಗೂ ಹೊತ್ತಿಸ್ಕೋಬೇಕು. ಇದೇ ಮನೆ. ಬಹಳ ಜನರಿಗೆ ಭ್ರಮೆ ಅಂದರೆ, ಮನೇನ ಇಷ್ಟು ಅಚ್ಚುಕಟ್ಟಾಗಿಟ್ಟಿರ್ತಾರೆ, ಎಲ್ಲೂ ಒಂದು ಕಲೆ ಬೀಳಬಾರ್ದು, ಕಸ ಬೀಳಬಾರ್ದು. ಹೌದಾ? ಒಂದು ದಿನವೂ ಕಸ ಗುಡಿಸ್ದಂಗೆ ಇರಬಾರ್ದು, ನೆಲ ಒರೆಸ್ದಂಗೆ ಇರಬಾರ್ದು, ಅಚ್ಚುಕಟ್ಟಾಗಿ ಬಟ್ಟೆ ಐರನ್ ಆಗಿರಬೇಕು. ಅಷ್ಟೊಂದು ಮುಖ ಅಷ್ಟು ಮೇಕಪ್ ಮಾಡ್ಕೊಂಡು ಇದೆಲ್ಲ ಗೊತ್ತಿರುತ್ತೆ. ಆದರೆ ಒಳಗೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳನ್ನು ಅಚ್ಚುಕಟ್ಟಾಗಿಡಬೇಕು, ನಿರ್ಮಲವಾಗಿಡಬೇಕು, ಶುದ್ಧವಾಗಿಡಬೇಕು. ಇದು ಮನೆ. ನಿಜವಾಗಿಯೂ ಮನೆ ಇದು ನಮ್ಮ ಮನಸ್ಸೇ ಅನ್ನೋದು ಮನೆ ಅನ್ನೋದು ಬಹಳ ಜನರಿಗೆ ಗಮನಕ್ಕಿರೋದಿಲ್ಲ. ಗುರು ಅನ್ನೋದು ಹೆಂಗೆ ಗಮನಕ್ಕಿರಲ್ವೋ ಹಂಗೆ ನಮ್ಮ ಮನಸ್ಸು ಮನೆ ಅನ್ನೋದು ನಮ್ಮ ಗಮನಕ್ಕಿರಲ್ಲ. ಮನಸ್ಸಲ್ಲಿ ಏನು ಬೇಡವಾದದೆಲ್ಲ ಕಸ ಬಿದ್ದಿರ್ತತೆ, ಅದನ್ನು ಮೊದಲು ಗುಡಿಸ್ಕೋಬೇಕು ಅಂತ, ಆಮೇಲೆ ಮನೆ ಕಸ ಗುಡಿಸಿ, ಆಮೇಲೆ ನೀವು
ಮನೇನ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ಮೊದಲು ಮನಸ್ಸನ್ನು ಗುಡಿಸ್ಕೊಳ್ಳಿ. ಮೊದಲು ಮನಸ್ಸಿಗೆ ಆಹಾರ ಕೊಡಿ. ವಚನಗಳ ಚಿಂತನೆ ಹೌದಾ, ಎದ್ದ ತಕ್ಷಣ ಮೊದಲು ಧ್ಯಾನ, ಚಿಂತನೆ, ಲಿಂಗ ನಿರೀಕ್ಷಣೆ, ವಚನ ಪಾರಾಯಣ. ಅಂದರೆ ಮನಸ್ಸಿಗೆ ಆಹಾರ ಕೊಡುವುದು, ಮನಸ್ಸು ಶುಚಿಯಾಗಿರಿಸುವುದು, ಮನಸ್ಸಿಗೆ ಪೌಷ್ಟಿಕಾಂಶಗಳನ್ನು ಒದಗಿಸುವುದು. ಆಮೇಲೆ ಮನೆಯನ್ನು ಚೆಂದ ಇಟ್ಕೊಳ್ಳೋದು, ಮನೆಯಲ್ಲಿ ಅಡುಗೆ ಮಾಡೋದು ಹೌದಾ, ಬಂದು ಹೋಗುವವರ ವ್ಯವಸ್ಥೆ ಮಾಡೋದು. ಇದು ಆ ಬೆಳಕಿನಲ್ಲಿ ಒಳಗೆ ಹೊತ್ತಿಸಿಕೊಂಡ ಆ ದೀಪದ ಬೆಳಕಿನಲ್ಲಿ ನಮ್ಮ ಮನೆಯ ಎಲ್ಲ ವ್ಯವಹಾರಗಳು ನಡೆಯಬೇಕು. ಮನೆಯೊಡೆಯನಿರಬೇಕು. ಮನೆಯೊಡೆಯನಿದ್ದರೆ ಮಾತ್ರ ಕೆಟ್ಟದ್ದು ಬೆಳೆಯೋದಿಲ್ಲ ಅಂತ, ಕಸ ಬೆಳೆಯೋದಿಲ್ಲ, ಬೇಡವಾದ ಅಂದರೆ ನಮ್ಮ ಮಿತಿ ಮೀರಿ ನಾವೇನು ನಾವು ಬುದ್ಧಿ ಹೇಳ್ತೀವಿ, ಹಿಂಗೆ ಮಾಡು, ಹಂಗೆ ಮಾಡಬೇಡ, ಹಿಂಗೆ ಹೇಳ್ತೀವಿ. ಅದು ಮೀರಿದ್ದು, ನಮ್ಮ ಕೈ ಮೀರಿದ್ದು ಎಷ್ಟೋ ಹೇಳಿದ್ರೂ ಯಾರೂ ಕೇಳಲ್ಲ, ಅಂದ್ಕೊಂಡಿದ್ದು ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮ ಕೈ ಮೀರಿದ್ದೇನೈತಲ್ಲ ಅದನ್ನೆಲ್ಲ ಆ ಪ್ರಾರ್ಥನೆ, ಲಿಂಗ ನಿರೀಕ್ಷಣೆ, ಚಿಂತನೆ, ಸತ್ಸಂಗ ಅದನ್ನು ನೋಡ್ಕೊತತೆ. ನಮ್ಮ ಕೈಗೆ ಎಷ್ಟಾಗತ್ತೆ ಅಷ್ಟು ನಾವು ಪ್ರಾಮಾಣಿಕವಾಗಿ ವಂಚನೆ ಇಲ್ಲದಂತೆ ಮಾಡ್ತಾ ಇರಬೇಕು. ನಿರಂತರ ಸತ್ಸಂಗ, ನಿರಂತರ ಲಿಂಗ ಪೂಜೆ, ನಿರಂತರ ಸಾಧನೆ ಮಾಡ್ತಾ ಇರಬೇಕು. ಮಗು ಓದಬೇಕು, ಎಷ್ಟು ಸಾಧ್ಯ ಇದೆ ಅಷ್ಟು ಓದಬೇಕು. ಮಿಕ್ಕಿದ್ದನ್ನು ಪರಮಾತ್ಮನಿಗೆ ಒಪ್ಪಿಸ್ಬೇಕು. ಓದ್ದಂಗೆ ಒಪ್ಸೋದಲ್ಲ, ನನ್ನ ಪ್ರಯತ್ನ ಬೇಕು, ಸಾಧನೆ ಬೇಕು. ಆಮೇಲೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಓದಿದ್ದು ಮರೆಯೋದಲ್ಲ ಹೌದಾ, ಅದನ್ನು ಎತ್ತರದ ಪ್ರಜ್ಞೆಗೆ ಒಪ್ಪಿಸ್ಬೇಕು, ಗುರುವಿನ ಪಾದಕ್ಕೆ ಹಾಕ್ಬಿಡ್ಬೇಕು. ಆವಾಗ ಆ ಗುರು ನೋಡ್ಕೊಳ್ತಾನೆ, ಎಲ್ಲವನ್ನು ನೋಡ್ಕೊಳ್ತಾನೆ. ಅದು ಗುರು ಅಂದರೆ ಬೆಳಕು, ನಮ್ಮೊಳಗಿರುವ ಆತ್ಮದ ಬೆಳಕು. ಎಲ್ಲರಿಗೂ ಶರಣು. ಇಲ್ಲಿವರೆಗೆ ಪೂಜ್ಯ ಸತ್ಯಮೇಧಾವಿ ತಾಯಿಯವರು ನಮ್ಮ ಒಳಗಿನ ಬೆಳಕನ್ನು ನಾವು ಕಂಡುಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋದನ್ನು ಬಹಳ ಸೂಚ್ಯವಾದಂಥ ಮಾತುಗಳಲ್ಲಿ ಹೇಳ್ತಾ, ಮಕ್ಕಳು ಭಾಳ ಚೆಂದ ಕೇಳಿಸ್ಕೊಂಡಿರ್ಬೋದು. ಮನೆಗೆ ಬಂದವರು ಏನಾದರೂ ಚಾಕ್ಲೇಟ್ ತಂದರೆ ಏನಂತ ಹೇಳ್ಬೇಕತ್ತೆ, ಚಾಕ್ಲೇಟ್ ಬದಲಾಗಿ ಹಣ್ಣು ತೊಗೊಂಬಂದಬೇಕು ಅಂದ್ಕೊಂಡು ಅವ್ರ ಬುದ್ಧಿ ಹೇಳಿದರೆ ಮತ್ತೊಮ್ಮೆ ಆ ತಪ್ಪನ್ನು ಅವರು ಮಾಡುವುದಿಲ್ಲ. ನೀವು ಹೇಳಿದ್ರೆ ಅದಕ್ಕೊಂದು ಗೌರವ ಇರ್ತೈತಿ, ಬೆಲೆ ಇರ್ತೈತಿ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಪೂಜ್ಯ ಮಾತಾಜಿಯವರಿಗೆ ತಮ್ಮೆಲ್ಲರ ಭಕ್ತಿಯ ಶರಣಾರ್ಥಿಯನ್ನು ಸಲ್ಲಿಸ್ತಾ, ಇನ್ನು ಕೊನೆಯಲ್ಲಿ ವಚನ ಮಂಗಲದ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರಿಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ. ಸತಿ ಲಿಂಗಪತಿಯರ ಮಹಾದೇವ. ಶರಣ.